ಎಸ್, ಏನಾಗುತ್ತೆ ಮುಂದೆ, ಏನೇನಿದೆ ಅದರಲ್ಲಿ ಅನ್ನೋದಾದರೆ, ಮಾಸ್ಕ್, PP ಕಿಟ್, ಔಷಧಿಗೆ ಕೊಳ್ಳಿಕೆಯಲ್ಲಿ ನಡೆದಿರುವ ಸಾವಿರಾರು ಕೋಟಿ ಹಗರಣದ ಆರೋಪ ಇದೆ. PP ಕಿಟ್, ಬಾಡಿಗೆ ಬೆಡ್, ಬಾಡಿಗೆ ಜಾಗದ ಶೆಡ್, ಮೊಟ್ಟೆ, ಡೋಲೋ 650 ಮಾತ್ರೆ, ಎಸ್, ಇವೆಲ್ಲ ಖರೀದಿಯಲ್ಲಿ ಕೋವಿಡ್ ಕಾಲದ ಹಗರಣ ಅಂತ ಹೇಳಲಾಗಿದೆ. ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂಥ ಜಾನ್ ಮೈಕಲ್ ಡಿ ನೀನಾ ನೇತೃತ್ವದ ಆಯೋಗ 3 ತಿಂಗಳ ವರದಿ ಸಲ್ಲಿಕೆ ಮಾಡುವಂತೆ ಸರ್ಕಾರ ಸೂಚಿಸಿತ್ತು. ಆದರೆ ಸರಿಸುಮಾರು 1 ವರ್ಷಗಳ ಸಮಯ ತಗೊಂಡು ಈಗ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ನಿವೃತ್ತಿ ನ್ಯಾಯಾಧೀಶರು. ಕೋವಿಡ್ ಕಾಲದ ಹಗರಣದ ತನಿಖೆ ವರದಿ ಸ್ವೀಕರಿಸಿದ CM ಸಿದ್ದರಾಮಯ್ಯ. ಎಸ್, ಇದರಲ್ಲಿ ಏನೇನು ಅಂಶ ಇದೆ? ಮಾಸ್ಕ್ ಇರ್ಬೋದು, PP ಕಿಟ್ ಇರ್ಬೋದು, ಔಷಧಿ ಇರ್ಬೋದು, ಡೋಲೋ 650 ಮಾತ್ರೆ, ಮೊಟ್ಟೆ, ಬೆಡ್ಡು, ಶೆಡ್ಡು, ಏನು ಜಾಗ ಕೊಟ್ಟಿದ್ರಲ್ಲ ಈ ಬೆಡ್ಗಳಿಗೆ, ಈ ವಿಚಾರಕ್ಕೆಲ್ಲದರಲ್ಲೂ ಅಕ್ರಮ ನಡೆದಿದೆ. ಆವಾಗಿನ ಮುಖ್ಯಮಂತ್ರಿಗಳು ಪ್ಲಸ್ ಆವಾಗಿನ ಏನು ಆರೋಗ್ಯ ಸಚಿವರು ಇದ್ದಾರೆ ಡಾಕ್ಟರ್ K ಸುಧಾಕರ್, ಈಗ ಸಂಸದರು, ಅವ್ರ ಮೇಲೆ ಈಗ ಆರೋಪ ಕೇಳಿ ಬರ್ತಾನೇ ಇತ್ತು. ಆ್ಯಂಡ್ ಅವಾಗಿನ ವಿಪಕ್ಷ ಹೇಳ್ತಾ ಇತ್ತು, ನಾವು ಅಧಿಕಾರಕ್ಕೆ ಬಂದರೆ ನಾವು ತನಿಖೆ ಮಾಡ್ತೇವೆ ಅಂತ. ಅಧಿಕಾರದಲ್ಲಿದ್ದಾರೆ, ತನಿಖೆಗೆ ಕೊಟ್ಟಿದ್ರು, 3 ತಿಂಗಳ ಸಮಯಾವಕಾಶನೂ ಕೊಟ್ಟಿದ್ರು. ಸರಿ ಸುಮಾರು 1 ವರ್ಷಗಳ ನಂತರ ಈಗ ತನಿಖೆ ವರದಿ ಸಿದ್ಧವಾಗಿದೆ, ಮುಖ್ಯಮಂತ್ರಿಗಳ ಕೈ ಸೇರಿದೆ. ನಾವು ಹೇಳ್ತಾ ಇದ್ವಿ, ಆರೋಗ್ಯ ಇಲಾಖೆಯಲ್ಲಿ ಮೊದಲಿಗೆ ರಿಲೀಸ್ ಮಾಡಿದ್ದು 1754 ಕೋಟಿ, ರಾಷ್ಟ್ರೀಯ ಆರೋಗ್ಯ ಅಭಿಯಾನಕ್ಕೆ 1406 ಕೋಟಿ, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯಕ್ಕೆ 918 ಕೋಟಿ, ಅಂದರೆ ಸರಿಸುಮಾರು 4000 ಕೋಟಿ ರೂಪಾಯಿಗಳ ಆರೋಪ. ಎಸ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ. ಎಸ್ ಲಕ್ಷ್ಮೀಪತಿ, ವರದಿ ಕೈ ಸೇರಿದೆ ಈಗ ಸರ್ಕಾರಕ್ಕೆ, ಏನಾಗ್ಬೋದು, ಏನೇನಿದೆ ವರದಿಯಲ್ಲಿ, ಏನಿದೆ ಹೆಚ್ಚಿನ ಮಾಹಿತಿ? ರಾಘವೇಂದ್ರ, ಬಹಳ ಮುಖ್ಯವಾಗಿ ಏನು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಹಗರಣಗಳಾಗಿದ್ದಾವೆ. ಜೊತೆಗೆ ಆಗಿನ ಆರೋಗ್ಯ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಸುಧಾಕರ್ ಅವರು ಮತ್ತೆ ಆಗಿನ CM ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಿರ್ತಕ್ಕಂಥ ಒಂದು ಆರೋಪವನ್ನ ಈ ಹಿಂದೆನೆ ಈಗ ಆಡಳಿತ ನಡೆಸ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆರೋಪ ಮಾಡಿತ್ತು. ಮತ್ತೆ ಈ ಒಂದು ವಿಧಾನಸಭೆ ಚುನಾವಣೆ ನಡೀತು, ಅದಕ್ಕೂ ಮುಂಚೆ ಕೂಡ ಈ ಆರೋಗ್ಯ ಇಲಾಖೆಯ ವಿರುದ್ಧವಾಗಿ ಅವರು ಸಾಕಷ್ಟು ಆರೋಪಗಳನ್ನ ಮಾಡ್ತಿದ್ರು. ಸುಮಾರು 4000ಕ್ಕೂ ಅಧಿಕ ಏನೋ ಒಂದು ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ. PP ಕಿಟ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಮತ್ತೆ ಅವ್ರು ಕೊಡ್ತಕ್ಕಂತ ಮಾತ್ರೆಗಳಾಗಿರ್ಬೋದು, ಮತ್ತೆ ಕೋವಿಡ್ ಸೆಂಟರ್ಗಳಿಗೆ ಮೊಟ್ಟೆಗಳನ್ನು ಕೂಡ ಸಪ್ಲೈ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಇವರು ಗೋಲ್ಮಾಲ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಬಹಳ ಗಟ್ಟಿ ಧ್ವನಿಯಲ್ಲಿ ಆಗಿನ ವಿಪಕ್ಷ ನಾಯಕರಾಗಿದ್ದಂತಹ CM ಸಿದ್ದರಾಮಯ್ಯ ಮಾಡಿದ್ರು. ಸೊ ಅದು ಅಲ್ಲದೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಇದನ್ನ ತನಿಖೆ ನಡೆಸ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಅದೇ ರೀತಿಯಾಗಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಆಗಸ್ಟ್ ನಲ್ಲಿ ಈ ಒಂದು ಕೋವಿಡ್ ಕಾಲದ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ಕೊಡ್ಲಿಕ್ಕೆ ಇನ್ನು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ತನಿಖೆಯನ್ನ ಆಯೋಗವನ್ನ ರಚನೆ ಮಾಡಿದ್ರು. ಸೊ ಅವರಿಗೆ 3 ತಿಂಗಳ ಕಾಲ ಗಡುವನ್ನ ಕೊಟ್ಟಿದ್ರು. ಆದ್ರೆ ಅವರು ಇದೀಗ ಈ ನಿನ್ನೆ ತಾನೇ ಒಂದು ವರದಿಯನ್ನ ಸಿದ್ದರಾಮಯ್ಯ ಅವರ ಕೈಗೆ ಕೊಟ್ಟಿದ್ದಾರೆ. ಅದು ಕೂಡ ಮುಚ್ಚಿದ ಬಾಕ್ಸ್ ನಲ್ಲಿ ಈ ಒಂದು ವರದಿ ಕೊಟ್ಟಿದ್ದಾರೆ, ಯಾವುದು ಕೂಡ ಓಪನ್ ಆಗಿಲ್ಲ. ಇನ್ನು ಈ ವರದಿ ಏನಿದೆ, ಈ ವರದಿ ಸಚಿವ ಸಂಪುಟದ ಮುಂದೆ ಇಟ್ಟು ಅದರ ಬಗ್ಗೆ ಚರ್ಚೆ ಮಾಡಿ ಅದನ್ನ ಸಚಿವ ಸಂಪುಟದ ಅನುಮೋದನೆ ಮೇರೆಗೆ ಅದನ್ನ ಹೊರಗಡೆ ತರತಕ್ಕಂತ ನಿರ್ಧಾರಕ್ಕೆ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಸೊ ಈ ಒಂದು ಪ್ರಕರಣವನ್ನ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಏನೊಂದು ಆಯೋಗದ ವರದಿಯನ್ನ ತರಿಸ್ಕೊಂಡಿದ್ದಾರೆ. ಸದ್ಯ ಸಿದ್ದರಾಮಯ್ಯನ ವಿರುದ್ಧ ಒಂದ್ ಕಡೆ ಮೂಢ ಹಗರಣದ ಆರೋಪ ಕೂಡ ಎದುರಾಗ್ತಾ ಇದೆ. ಜೊತೆಗೆ ಸರ್ಕಾರದ ವಿರುದ್ಧ ವಾಲ್ಮೀಕಿ ಹಗರಣವನ್ನು ಇಟ್ಕೊಂಡು ವಿಪಕ್ಷಗಳು ಈಗ ಅವರ ಮೇಲೆ ಏನು ವಾಗ್ಯುದ್ಧವನ್ನ ಮಾಡ್ತಾ ಇದ್ದೇವೆ. ಸೊ ಅಂತ ಸಂದರ್ಭದಲ್ಲಿ ಈಗ ಕೋವಿಡ್ ಕಾಲದ ಒಂದು ವರದಿ ಏನಿದೆ ಆಯೋಗ ಕೊಟ್ಟಿರ್ತಕ್ಕಂಥದ್ದು, ಆ ವರದಿಯಲ್ಲಿ ಯಾವ ರೀತಿ ಇದೆ, ಮತ್ತೆ ಈ ಒಂದು ವರದಿಯನ್ನ ಇಟ್ಟುಕೊಂಡು ಆಗಿನ ಸರ್ಕಾರ ನಡೆಸಿದಂತ ಬಿಜೆಪಿ ವಿರುದ್ಧ, ಸದ್ಯ ವಿರೋಧ ಪಕ್ಷ ಆಗಿರ್ತಕ್ಕಂಥ ಬಿಜೆಪಿ ವಿರುದ್ಧ, ನಾಯಕರ ವಿರುದ್ಧ ನಾವು ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕಾಗುತ್ತೆ, ಮತ್ತೆ ಕಾನೂನಿನ ಹೋರಾಟ ಜೊತೆಗೆ ಹೊರಗಡೆನೂ ಕೂಡ ಇದನ್ನ ಯಾವ ರೀತಿ ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಸರ್ಕಾರ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಬಹಳ ಮುಖ್ಯವಾಗಿ ಈ ಒಂದು ಹಗರಣದಲ್ಲಿ ನಿಜವಾಗ್ಲೂ ಕೂಡ ಸಾವಿರಾರು ಕೋಟಿ ಹಗರಣ ಆಗಿರ್ತಕ್ಕಂಥ ವರದಿ ಸಾಕ್ಷ್ಯಗಳನ್ನ ಸಂಗ್ರಹಿಸಿದಲ್ಲಿ ಖಂಡಿತವಾಗ್ಲೂ ಕೂಡ ಆಗ ಏನು ಆರೋಗ್ಯ ಸಚಿವರಾಗಿದ್ದಂತಹ ಡಾಕ್ಟರ್ ಸುಧಾಕರ್ ಆಗಿರ್ಬೋದು, ಮತ್ತೆ ಅವರ ಒಂದು ಕ್ಯಾಬಿನೆಟ್ ಇದ್ದಂತಹ ಅಧಿಕಾರಿಗಳಿಗೂ ಕೂಡ ಇದೊಂದು ತಲೆದಂಡ ಆಗ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಕಾಣಿಸ್ತಾ ಇರ್ತಕ್ಕಂಥದ್ದು ರಾಘವೇಂದ್ರ. ಎಸ್, ಪ್ರಮುಖವಾಗಿ ನಾವು ಗಮನಿಸಬಹುದು, ಪ್ರಿಯಾಂಕ್ ಖರ್ಗೆ ಇರ್ಬೋದು, ಪೊನ್ನಣ್ಣ ಅಂದ್ರೆ ಸಚಿವರೆಲ್ಲ ರೆಡಿ ಆಗ್ಬಿಟ್ಟಿದಾರ ಇಲ್ಲಿ ಅಂತ. ಸೊ ಬಿಜೆಪಿ ಕಾಲದ ಹಗರಣ ನಾವು ತೆಗಿತೀವಿ ಹೊರಗೆ ತೆಗಿತೀವಿ ಅಂತ ಹೇಳಿಕೆ ಕೊಡ್ತಾ ಇದ್ರು. ಸೊ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಅಂದ್ರೆ ಅಧಿಕಾರದಲ್ಲಿರುವ ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ಸಿಗ್ತಾ ಅಂತ.
ಖಂಡಿತ, ಯಾಕೆಂತಂದ್ರೆ ಈಗಾಗಲೇ ಅವ್ರು ಮೂಢ ಹಗರಣದ ವಿರುದ್ಧ ಮೈಸೂರು ಚಲೋ ಅಂತ ಒಂದು ಪಾದಯಾತ್ರೆಯನ್ನ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ರಾಜಕೀಯ ನಾಯಕರು ಮಾಡಿದ್ರು. ಸೊ ಅವರ ವಿರುದ್ಧ ಈಗ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ಲಿಕ್ಕೆ ಈಗ ಕೋವಿಡ್ ಕಾಲದ ವರದಿಯ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಅಸ್ತ್ರ ಆಗುತ್ತಾ, ಅದರಲ್ಲಿ ನಿಜವಾಗ್ಲೂ ಉರುಳಿದೆಯಾ, ಅದರಲ್ಲಿ ಸತ್ಯಾಂಶಗಳಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಬೇಗ ನಾವು ಇನ್ನೂ ತಿಳ್ಕೋಬೇಕಾಗುತ್ತೆ. ಆದ್ರೆ ಒಂದಂತೂ ಸತ್ಯ, ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಸರ್ಕಾರದ ವಿರುದ್ಧ ಒಂದು ಅಸ್ತ್ರ ಸಿಕ್ಕಿರ್ತಕ್ಕಂಥದ್ದು ಕೋವಿಡ್ ಕಾಲದ ವರದಿ. ಸೊ ಯಾಕೆಂತಂದ್ರೆ ಕೋವಿಡ್ ಕಾಲದಲ್ಲಿ ಸಾಕಷ್ಟು ಜನ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರು, ಸಾಕಷ್ಟು ಸುಮಾರು ಜನ ಬಡಪಾಯಿಗಳು ಜೀವವನ್ನು ಕೂಡ ಕಳ್ಕೊಂಡ್ರು, ಸಾಕಷ್ಟು ಕುಟುಂಬಗಳು ಬೀದಿಗೆ ಬಂತು. ಆ ಸಂದರ್ಭದಲ್ಲಿ ಕೂಡ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ಆಗಿನ ಆರೋಗ್ಯ ಸಚಿವರಾಗಿದ್ದಂತಹ ಡಾಕ್ಟರ್ ಸುಧಾಕರ್ ಅವರದು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಅವರು ಒಂದು ಸ್ವಿಮ್ ಮಾಡ್ತಾ ಇರ್ತಕ್ಕಂಥ ಫೋಟೋ ಕೂಡ ವರದಿಯಾಗಿತ್ತು. ಸೊ ಆಗ ಕೂಡ ಸಾಕಷ್ಟು ಟೀಕೆಗಳಿಗೆ ಅವರು ಗುರಿಯಾಗಿದ್ರು. ಇದೀಗ ಈ ಒಂದು ವರದಿ ಏನಿದೆ, ಇವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಪಕ್ಷಗಳ ವಿರುದ್ಧವಾಗಿ ಒಂದು ಬಲವಾದಂತ ಒಂದು ಅಸ್ತ್ರ ಕೊಟ್ಟಂತಾಗಿದೆ. ಅದರಲ್ಲಿ ನ್ಯಾಯಮೂರ್ತಿಗಳು ಯಾವ ರೀತಿಯಾಗಿರ್ತಕ್ಕಂಥ ಒಂದು ವರದಿ ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ. ನಾವು ಬಹಳ ಬಾಕ್ಸ್ ಅನ್ನ ಗಮನಿಸಿದ್ರೆ ಬಹಳ ಸುಮಾರು ಪುಟಗಳ ಒಂದು ವರದಿ ಇದೆ ಅಂತ ಕಾಣಿಸುತ್ತೆ. ಸುಮಾರು ಸಾವಿರಾರು ಪುಟಗಳ ವರದಿ ಇದೆ ಅಂತ ಕೂಡ ನಾವು ಅನ್ಕೋಬಹುದು. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಅದ್ರ ಬಗ್ಗೆ ಯಾವ ರೀತಿಯಾಗಿ ಇವರು ವಿರೋಧ ಪಕ್ಷಗಳ ವಿರುದ್ಧ ಬಳಕೆ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯ ವಿರುದ್ಧ ಈಗ ಪ್ರಾಸಿಕ್ಯೂಷನ್ ಒಂದು ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇದೆ. ಈ ನಡುವೆ ವರದಿ ಬಂದಿರತಕ್ಕಂಥದ್ದು, ಆ ವರದಿಯನ್ನ ಇವರು ಖಂಡಿತವಾಗ್ಲೂ ಕೂಡ, ಯಾಕಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ವರದಿಯನ್ನ ಆಯೋಗ ರಚನೆ ಮಾಡಿ ತರಿಸ್ಕೊಂಡಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅದೊಂದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಸ್ತ್ರ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸೊ ಅದನ್ನ ಯಾವ ರೀತಿಯಾಗಿ ಇವರು ಉಪಯೋಗಿಸ್ತಾರೆ, ಅವ್ರ ವಿರುದ್ಧ ಯಾವ ರೀತಿಯಾಗಿ ಇವರು ಪ್ರತಿತಂತ್ರವನ್ನ ಮಾಡ್ತಾರೆ ಅನ್ನೋದು ಕಾದ್ ನೋಡ್ಬೇಕು. ಆದ್ರೆ ಇಲ್ಲಿ ಮುಖ್ಯಮಂತ್ರಿಯವರ ಲೀಗಲ್ ಅಡ್ವೈಸರ್ ಆಗಿರ್ತಕ್ಕಂಥವ್ರು ಶಾಸಕರು ಎಸ್ ಪೊನ್ನಣ್ಣ ಇದ್ದಾರೆ, ಮತ್ತೆ ಪ್ರಿಯಾಂಕಾ ಖರ್ಗೆ ಅವರು ಮೊದಲಿಂದ ಕೂಡ ಅವರು ಮಾಹಿತಿ ಕಾಂಗ್ರೆಸ್ನ ಒಂದು ಇನ್ಫಾರ್ಮೇಶನ್ ಸೆಲ್ ನಲ್ಲಿ ಇದ್ದಂತವ್ರು, ಅವರು ಕೂಡ ಸಾಕಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು, ಪ್ರೆಸ್ ಮೀಟ್ ಗಳನ್ನ ಕೂಡ ಮಾಡಿದ್ರು. ಬೆಡ್ ಗಳ ಖರೀದಿಯಲ್ಲಾಗಿರ್ಬೋದು, ಜೊತೆಗೆ ಆ ಒಂದು ಯಾರು ಇವರು ಎಂಪ್ಲಾಯ್ಸ್ ಅನ್ನ ತಗೊಂಡ್ರು ಆ ಸಂದರ್ಭದಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಿಬಿಎಂಪಿ ಅವರಾಗಿರ್ಬೋದು ಅವರಾಗಿರ್ಬೋದು ಆ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಹಗರಣಗಳು ನಡೆದಿದ್ದಾವೆ ಅಂತಕ್ಕಂಥದನ್ನ ಈ ಹಿಂದೆ ಕೂಡ ಸಾಲು ಸುದ್ದಿಗೋಷ್ಠಿಗಳನ್ನ ಮಾಡಿ ಪ್ರಿಯಾಂಕಾ ಖರ್ಗೆ ಅವರು ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಈ ಒಂದು ಆಯೋಗ ಹೊರಗಡೆ ಬರ್ತಕ್ಕಂಥ ಮಾಹಿತಿಗಾಗಿ ಕಾಯ್ತಾ ಇದ್ದಾರೆ. ಅದನ್ನ ಜನರ ಮುಂದೆ ಇಟ್ಟು ಜನರಿಗೆ ಅಂದಿನ ಒಂದು ಅಕ್ರಮಗಳ ಬಗ್ಗೆ ತಿಳಿ ಹೇಳುವುದರ ಮೂಲಕ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ವಿರೋಧ ಪಕ್ಷಗಳಿದಾವೆ ಈಗ ಸರ್ಕಾರದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಅವರಿಗೆ ಒಂದು ಟಕ್ಕರ್ ಅನ್ನ ಕೊಡ್ಲಿಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ತಂಡ ಪ್ಲಾನ್ ಮಾಡಿರ್ತಕ್ಕಂಥದ್ದು. ರಾಘವೇಂದ್ರ. ಎಸ್, ಥ್ಯಾಂಕ್ ಯು ಲಕ್ಷ್ಮೀಪತಿ ನಿಮ್ಮೆಲ್ಲ ಮಾಹಿತಿಗಾಗಿ.